ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಅಂದರೆ ಮುಂದೆ ಹೇಳ್ತೀವಿ, ಬನ್ನಿ ನಮ್ಮ ಜೊತೆ ಹೋಗೋಣ. ಇಲ್ಲೇ ನಮ್ಮ ಮನೆ ಇರೋದು. ತುಂಬ ಪ್ಲೆಸೆಂಟ್ ಆಗಿದೆ ಇವತ್ತು ವೆದರ್ ಎಲ್ಲ. ಅಲ್ಲಿ ನೋಡಿ ಬೇಕು ಏನು ಮಾಡ್ತಿದೆ, ನಮ್ಮನ್ನು ನೋಡ್ತಾ ಇದೆ. ಯಾರು ಇವರು ಹೊಸದಾಗಿದಾರಲ್ಲ ಅಂತ ನನ್ನೇ ನೋಡ್ತಾ ಇದೆ. ಸೊ ವೆದರ್ ಮಾತ್ರ ಸಖತ್ತಾಗಿದೆ. ಜಾಸ್ತಿ ಕೋಲ್ಡು ಅಲ್ಲ, ಜಾಸ್ತಿ ಬಿಸಿಲು ಅಲ್ಲ. ಯುರೋಪಲ್ಲಿ ಇವತ್ತೇ ಫಸ್ಟ್ ಟೈಮ್ ಮೂವಿ ನೋಡೋಕ್ಕಂತ ಹೋಗ್ತಾ ಇರೋದು. ಯಾಕಂದರೆ ಇಲ್ಲಿ ಇಂಡಿಯನ್ ಮೂವೀಸ್ ಅಷ್ಟೊಂದು ಹಾಕಲ್ಲ. ಆಲ್ರೆಡಿ ಯಾವ್ದು ಇಂಡಿಯಾದಲ್ಲಿ ಪಾಪ್ಯುಲರ್ ಇರುತ್ತೆ ಅದನ್ನು ರಿಕ್ವೆಸ್ಟ್ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಹಾಕ್ತಾರೆ. ಲಿಮಿಟೆಡ್ ಸೀಟ್ ಆ್ಯಂಡ್ ಲಿಮಿಟೆಡ್ ಡೇಸ್. ಇಂಡಿಯಾ ಮೂವಿ ರಿಲೀಸ್ ಆದರೂ ಕೂಡ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಹಿಂದಿಯಲ್ಲೇ ಹಾಕ್ತಾರೆ. ಯಾಕಂದರೆ ಇಲ್ಲಿ ಜನನು ಮೂವಿ ನೋಡಬೇಕು, ಇಂಡಿಯನ್ ಮೂವಿ ನೋಡಬೇಕು ಅಂದಾಗ ಅವ್ರಿಗೂ ಹಿಂದಿ ಮಾತ್ರನೇ ಬರೋದು. ಸೊ ಆ್ಯಂಡ್ ಇಲ್ಲಿ ಇಂಡಿಯನ್ ಆಡಿಯನ್ಸ್ ಕೂಡ ಹಿಂದಿಯವರೇ ಜಾಸ್ತಿ ಜನ ಇರೋದು. ಹಾಗಾಗಿ ಬರೀ ಹಿಂದಿ ಲ್ಯಾಂಗ್ವೇಜ್ ಮಾತ್ರನೇ ಹಾಕ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಹೋಗದಾ? ಆ ಬಸ್ಸಲ್ಲಿ ಮತ್ತೆ ಒಂದು 15-20 ನಿಮಿಷ ಹೋಗಬೇಕು. ಎಷ್ಟು ಸಖತ್ತಾಗಿದೆ ಈ ಸ್ಕೈ ಸ್ಕ್ರೇಪರ್ಸು, ಈ ಬಿಲ್ಡಿಂಗ್ಸ್ ಎಲ್ಲ ನೋಡಿ. ಇಲ್ಲಿ ಟ್ರ್ಯಾಮ್ ನೋಡ್ಬೋದು. ಎಷ್ಟು ಅಂದರೆ ಒಂಥರ ರೋಡ್ ಮಧ್ಯೆ ಅದು ಒಂದು ವೆಹಿಕಲ್, ಕಾರು, ಬೈಕ್ ಅಲ್ಲ ಬಸ್ಸು ಆ ಥರ ಅನಿಸುತ್ತೆ. ಸೊ ಬಟ್ ಆದರೆ ಅದಕ್ಕೆ ಒಂದು ಸಪ್ರೇಟ್ ಲೇನು ಎಲ್ಲ ಇರುತ್ತೆ. ಇದೊಂಥರ ನಮ್ಮ BMTC ಹಳೇ ಕಾಲದ ಬಸ್ ಇದಲ್ಲ, ಜಂಟಿ ವಾಹನ ಆ ಥರ ಇದೆ. ಈಗ ನಾವು ಹೋಗ್ತಿರೋ ಥಿಯೇಟರ್ಗೆ ಇನ್ನೂ 20-25 ಮಿನಿಟ್ಸ್ ಆಗುತ್ತೆ ಬಸ್ಸಲ್ಲಿ. ಹೋಗ್ತಿರೋ ಮೂವಿ ಯಾವುದು ಅಥವಾ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಮೂವಿ ಥಿಯೇಟರ್ಗೆ ಹೋಗ್ಬಿಟ್ಟೆ ತೋರಿಸ್ತೀವಿ. ಈ ಸ್ಕೈ ಸ್ಕ್ರೇಪರ್ಸ್ ಎಲ್ಲ ನೋಡ್ಬೋದು. ಎಷ್ಟು ಸಿಟಿ ವ್ಯೂ ಇದೆಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ಬಸ್ಸಲ್ಲಿ ಹೋಗಿ. ಇದು ಆ್ಯಕ್ಚುಲಿ ಹೋಗ್ತಿರೋದು ಏರ್ಪೋರ್ಟ್ ಎಲ್ಲೇನೆ. ನೋಡಿ ಇದೇ ಬಸ್ ಸ್ಟಾಪು. ಇವಾಗ ಇಲ್ಲಿ ನಿಲ್ಕೊಂಡು ನಾವು ಮಾಲಿಗೆ ಹೋಗ್ಬೇಕು. ಇಲ್ಲಿಗೆ ಹೋಗ್ಬೇಕು. ವೆಸ್ಟ್ ಸ್ಟ್ರೀಟ್ ಮೆಟ್ರೋ ಅಂತ ಇದೆ, ಅಲ್ಲೇ ಥಿಯೇಟರ್ ಇರೋದು. ಬನ್ನಿ ಈ ರೋಡ್ ಕ್ರಾಸ್ ಮಾಡೋದಕ್ಕೆ ಈ ಸ್ಟೇರ್ಸ್ ಎತ್ಕೊಂಡು ಆ ಕಡೆ ಹೋಗ್ಬೇಕು. ಹಿಂಗೆ ಇದೇ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಏರ್ಪೋರ್ಟು. ನಾವೀಗ ಯಾವ ಫಿಲಮ್ಗೆ ಹೋಗ್ತಿರ್ಬೋದು ಅಂತ ಗೆಸ್ ಮಾಡಿ. ಇದಂತೂ ಫುಲ್ ಟ್ರೆಂಡಿಂಗ್ ಇದೆ. ಒಂದು ಕ್ಲೂ ಅಂದರೆ ಇದು ಒಂದು ಮೈಥಾಲಜಿ ಫಿಲಮ್ ಆ್ಯಂಡ್ ಆ್ಯನಿಮೇಷನ್ ಫಿಲಮ್. ಇದು ಎಂಟ್ರೆನ್ಸ್ ಮಾಲಿಗೆ. ಲೆಟ್ಸ್ ಗೆಟ್ ಇನ್ಸೈಡ್. ಈ ಮಾಲ್ಗೆ ಇದು ಫಸ್ಟ್ ಟೈಮ್ ಅಲ್ವಾ ನಾವು ಬರ್ತಾ ಇರೋದು? ನಾವು ಹೋಗ್ತಿರೋಂಥ ಸಿನಿಮಾ ಸಿಟಿ ಇಲ್ಲಿದೆ. ಮಾಲ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿದೆ. ಪಾಪ್ಕಾರ್ನ್ ಸ್ಮೆಲ್ ಮಾತ್ರ ಅಮೇಝಿಂಗ್. ಇಲ್ಲೇ ಬಂದ್ಬಿಟ್ಟು ಆರಾಮಾಗೆ ತಗೋಬೋದು ಆನ್ಲೈನಲ್ಲಿ. ಹೋಗ್ತಿರೋ ಮೂವಿ ಇದೇನೆ. ಈಗ ನಾವು ಹೋಗ್ತಿರೋ ಮೂವಿ ಬಂದು
ಮಹಾವತಾರ ನರಸಿಂಹ ಅಂತ. ಇಲ್ಲಿ ಇಷ್ಟು ಸೀಟ್ಸ್ ಅವೈಲಬಲ್ ಇದೆ, ನಾವು ಬುಕ್ ಮಾಡ್ಕೋಬೋದು. ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀವಿ. Large combo or medium combo? Large popcorn with drink or medium popcorn? ಹುಷಾರು. ಪಪ್ಕಾರ್ನ್ ಯಾಕೋ ಇಲ್ಲೇ ಖಾಲಿ ಆಗುತ್ತೆ, ಫಿಲಮ್ ನೋಡ್ಕೊ ಮುಂಚೆ ಇಲ್ಲೇ ಖಾಲಿ ಆಗುತ್ತೆ ಅಂತ ಅನಿಸ್ತು. ಅದಕ್ಕೆ ಇಂಟರ್ವಲ್ ನಮಗೆ ಕಮ್ಮಿ ಕೊಟ್ಬಿಟ್ನಾ? We love you, Appu. Miss you, Appu. दिखाई दे रहे हैं, क्यों ना हो, मेरे रास्ते का कांटा जो हट गया है. ಮೂವಿ ಅಂತೂ ಸಖತ್ತಾಗಿ ತೋರಿಸಿದ್ದಾರೆ, ಫಸ್ಟ್ ಇಂದ ಲಾಸ್ಟ್ ವರೆಗೂ ತುಂಬಾನೇ ಚೆನ್ನಾಗಿದೆ. ಹೌದು, ಒಂಥರ ಒಳ್ಳೆ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಎಲ್ಲೂ ಅನಿಮೇಷನ್ ಅನ್ಸಲ್ಲ, ಅಷ್ಟು ಸಖತ್ತಾಗಿ ಇನ್ವಾಲ್ವ್ ಆಗ್ಬಿಡ್ಬೋದು. ಮೈನ್ ಆಗಿ ಹೇಳ್ಬೇಕು ಅಂದ್ರೆ ಅಪ್ಪು ಸರ್ನ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದು ನಮಗಂತೂ ಫುಲ್ ಖುಷಿ ಆಯ್ತು. ಅದು ಪೋಲ್ಯಾಂಡ್ ಅಲ್ಲಿ ಅಪ್ಪು ಸರ್ ನೋಡಿದ್ದಂತೂ ನಾವಂತೂ ಫುಲ್ ಫ್ಯಾನ್ ಅಂತಾನೆ ಹೇಳ್ಬೋದು. ಅಪ್ಪು ಸರ್ಗೆ ತುಂಬಾನೇ ಖುಷಿ ಆಯ್ತು. ಹೌದು, ಅಂದ್ರೆ ಕನ್ನಡ ಮೂವೀಸ್ ಅಲ್ಲಿ ಬಂದೇ ಬರ್ತಾರೆ, ಬಟ್ ಹಿಂದಿಯಲ್ಲಿ ಬಂದಿದ್ದು ಸರ್ಪ್ರೈಸ್ ಅಂಡ್ ತುಂಬಾ ಸ್ವೀಟ್ ಆಗಿತ್ತು. ನರಸಿಂಹ ಮೂವಿ ಅನ್ಕೊಂತಿದಂಗೆ ನಮಗೆ ನೆನಪಾಗಿದ್ದೇನೆ ಭಕ್ತ ಪ್ರಹ್ಲಾದ. ಅದರಲ್ಲೂ ಅಪ್ಪು ಸರ್ ಆ್ಯಕ್ಟಿಂಗ್ ಅಂತೂ ಎವರ್ಗ್ರೀನ್ ಅಂತಲೇ ಹೇಳ್ಬೋದು. ಅಪ್ಪು ಸರ್ ಫ್ಯಾನ್ಸ್ ಯಾರು ಇದ್ದೀರಾ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.